ನಿಮ್ಮಲ್ಲಿ ಸಾಕಷ್ಟು ಜನ ನನ್ನನ್ನು ಕೇಳ್ತಾ ಇರ್ತಾರೆ, ಸರ್ ನಾನು ಇಂಗ್ಲೀಷನ್ನು ಮಾತಾಡ್ತಾ ಇರಬೇಕಾದ್ರೆ ಸ್ಟಾರ್ಟಿಂಗ್ ಏನೋ ಚೆನ್ನಾಗಿ ಮಾತಾಡ್ತಾ ಇರ್ತೀನಿ, ಮಾತಾಡ್ತಾ ಮಾತಾಡ್ತಾ ಏನಾಗುತ್ತೆ ಅಂತಂದರೆ ಬ್ಲಾಂಕ್ ಆಗುತ್ತೆ ಮೈಂಡ್. ಮುಂದೆ ಮಾತಾಡಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಸೆಂಟೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಸರಿಯಾದ ಪದಗಳು ಸಿಗೋದೇ ಇಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಲ್ಯಾಕ್ ಆಫ್ ವೊಕ್ಯಾಬ್ಯುಲರಿ. ಸರಿಯಾದ ಪದಗಳು ಇಲ್ಲದೇ ಇರೋದು. ನಮ್ಮ ಡಿಕ್ಷನರಿಯಲ್ಲಿ, ನಮ್ಮ ಮೈಂಡ್ನಲ್ಲಿ ಸಾಕಷ್ಟು ಪದ ಸಂಪತ್ತು ಇಲ್ಲದೇ ಇರೋದ್ರಿಂದ ನಾವು ನಮ್ಮ ಕನ್ವರ್ಸೇಷನನ್ನು ಮುಂದುವರಿಸಲಿಕ್ಕೆ ಆಗದೇ ಇರೋದು. ದ ಸೊಲ್ಯೂಷನ್ ಟು ದಿಸ್ ಈಸ್ ವೆರಿ ಸಿಂಪಲ್. ನಮ್ಮ ಪದ ಸಂಪತ್ತನ್ನು, ನಮ್ಮ ವೊಕ್ಯಾಬ್ಯುಲರಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಹೇಗೆ ನಮ್ಮ ಪದ ಸಂಪತ್ತನ್ನು ಬೆಳೆಸ್ಕೊಳ್ಬೇಕು? ಸೋ ಮೆನಿ ವೇಸ್ ಆರ್ ದೇರ್. ಅದರಲ್ಲಿ ಒಂದು ರೀಡಿಂಗ್. ದಿನಾಲೂ ಒಂದಿಷ್ಟು ಹೊತ್ತು ರೀಡಿಂಗೋಸ್ಕರ ಟೈಮನ್ನು ಮೀಸಲಿಡಬೇಕು. ಅದು ಚಿಕ್ಕ ಸ್ಟೋರಿ ಆಗಿರ್ಬೋದು, ಪೇಪರಲ್ಲಿ ಬರ್ತಕ್ಕಂಥ ಆರ್ಟಿಕಲ್ ಆಗಿರ್ಬೋದು, ಅಥವಾ ನಿಮ್ಮ ಫೇವ್ರೇಟ್ ನಾವೆಲ್ ಆಗಿರ್ಬೋದು. ದಿನಾಲೂ ಸ್ವಲ್ಪ ಹೊತ್ತು ಓದ್ತಾ ಹೋಗೋದು. ಆಗ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥ ಹೊಸ ಪದಗಳನ್ನು ಲಿಸ್ಟ್ ಔಟ್ ಮಾಡೋದು, ಅವುಗಳ ಅರ್ಥವನ್ನು ತಿಳ್ಕೊಳ್ಳೋದು. ಬಟ್ ರಿಮೆಂಬರ್, ವೈಲ್ ಲರ್ನಿಂಗ್ ವರ್ಡ್ಸ್, ನೀವು ಪದಗಳನ್ನು ಕಲಿತಾ ಇರಬೇಕಾದ್ರೆ ಹಾಗೆ ಪದಗಳನ್ನು ಬಿಡಿಯಾಗಿ ಅಂದರೆ ಸೆಪ್ರೇಟಾಗಿ ಕಲಿಯೋದು ಬೇಡ. ಆ ಪದಗಳನ್ನು ಸೆಂಟೆನ್ಸ್ ರೂಪದಲ್ಲಿ ಕಲೀರಿ. ಫಾರ್ ಎಕ್ಸಾಂಪಲ್, ಅನ್ಹೆಲ್ದಿ ಅಂತಕ್ಕಂಥ ವರ್ಡ್ ಇದೆ, ಅನಾರೋಗ್ಯಕರ. ಅನ್ಹೆಲ್ದಿ, ಅನಾರೋಗ್ಯಕರ, ಆ ವರ್ಡ್ ಮೀನಿಂಗ್ ಏನೋ ಗೊತ್ತಾಯಿತು, ಬಟ್ ಅದನ್ನು ಸೆಂಟೆನ್ಸಲ್ಲಿ ಯೂಸ್ ಮಾಡೋ ವಿಧಾನದಲ್ಲಿ ಕಲ್ತ್ರೇ ಅದು ನೆನಪಿರುತ್ತೆ. ಸೊ ಅನ್ಹೆಲ್ದಿ ಅಂತಕ್ಕಂಥ ವರ್ಡನ್ನು ನೀವು ತೊಗೊಂಡಿದ್ದೀರಿ, ಟ್ರೈ ಟು ಮೇಕ್ ಸೆಂಟೆನ್ಸ್ ವಿತ್ ದಟ್. ಫಾರ್ ಎಕ್ಸಾಂಪಲ್, ಐ ಡೋಂಟ್ ಈಟ್ ಅನ್ಹೆಲ್ದಿ ಫುಡ್. ಟ್ರೈ ಟು ಮೇಕ್ several sentences with the new word. This is the way to remember that word. ಹೀಗೆ ಹೊಸ ಪದಗಳನ್ನು ಕಲಿತಾ ಹೋದಂತೆ, ಅವುಗಳನ್ನು ವಾಕ್ಯಗಳಲ್ಲಿ ಬಳಸ್ತಾ ಹೋದಂತೆ ನಮ್ಮ ಪದ ಸಂಪತ್ತು ಹೆಚ್ಚಾಗುತ್ತೆ, ನಮ್ಮ ಲ್ಯಾಂಗ್ವೇಜಲ್ಲಿ ಫ್ಲೂಯೆನ್ಸಿ ಅನ್ನೋದು ಬರುತ್ತೆ. ಹೀಗೆ ಸಾಕಷ್ಟು ಸಮಸ್ಯೆಗಳಿಗೆ, ಎಲ್ಲರೂ ಫೇಸ್ ಮಾಡ್ತಕ್ಕಂತಹ ಕಾಮನ್ ಪ್ರಾಬ್ಲಮ್ಸ್ಗಳಿಗೆ ರೈಟ್ ಸೊಲ್ಯೂಷನನ್ನು ತಿಳ್ಕೊಳ್ಳಿಕ್ಕೆ ಕನ್ನಡದಿಂದಲೇ ಇಂಗ್ಲೀಷನ್ನು ಅತ್ಯಂತ ವಿಭಿನ್ನವಾಗಿ ಮತ್ತು ಸರಳವಾಗಿ ಕಲಿಯಲಿಕ್ಕೆ ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ಲೇಸ್ಟೋರ್ನಲ್ಲಿ ಇಂಗ್ಲೀಷ್ ಎಲಿಮೆಂಟ್ಸ್ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡ್ರೆ ಕನ್ನಡದಿಂದಲೇ ಇಂಗ್ಲೀಷನ್ನು ಕಲಿಯಲಿಕ್ಕೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹೆಲೋ, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ಟುಡೇ ಇನ್ ದಿಸ್ ವಿಡಿಯೋ ಯು ಆರ್ ಗೋಯಿಂಗ್ ಟು ಲರ್ನ್ 10 ಇಂಟ್ರೆಸ್ಟಿಂಗ್ daily use sentences with their structures also. ನಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ 10 ಇಂಟ್ರೆಸ್ಟಿಂಗ್ ಸೆಂಟೆನ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇದ್ದೇವೆ. ಬರೀ 10 ಸೆಂಟೆನ್ಸಸ್ ಅಲ್ಲ, ಅವುಗಳ ಹಿಂದೆ ಇರ್ತಕ್ಕಂಥ ಸ್ಟ್ರಕ್ಚರನ್ನು ಕೂಡ ಕಲಿತಾ ಇದ್ದೇವೆ. ಬೈ ದಿಸ್ ಅಂತಹ ಸೆಂಟೆನ್ಸ್ಗಳನ್ನು ಸ್ವತಃ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ಇಫ್ ಯು ವಾಚ್ ದ ವಿಡಿಯೋ ಟಿಲ್ ಎಂಡ್, ಕೊನೆವರೆಗೂ ವಿಡಿಯೋ ನೋಡಿದರೆ ನಿಮಗೆ ಇಂತಹ ಸೆಂಟೆನ್ಸ್ಗಳನ್ನು ಸ್ವತಃ ರಚನೆ ಮಾಡಲಿಕ್ಕೆ ಬರುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ನಿಮ್ಮ ಬೈಕ್ ಬಳಸಬಹುದಾ? ಕಾಮನ್ ಆಗಿ ಕೇಳ್ತಾ ಇದ್ದೀವಲ್ಲ, ಸರ್ ನಾನು ನಿಮ್ಮ ಬೈಕ್ ಬಳಸ್ಬೋದಾ ಅಂದರೆ ಪರ್ಮಿಷನ್ ಕೇಳ್ತಾ ಇದ್ದೇವೆ. ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತಾರೆ? ಟ್ರೈ. ನಾನು ಸೆಂಟೆನ್ಸನ್ನು ಹೇಳೋಕ್ಕೂ ಮೊದಲು ನೀವು ಟ್ರೈ ಮಾಡಿ, ನಿಮ್ಮ ಸೆಂಟೆನ್ಸ್ ಏನಿದೆ ಅದನ್ನು ಹೇಳಿ. ನಂತರ ನಾನು ಹೇಳ್ತಕ್ಕಂಥ ಸೆಂಟೆನ್ಸ್ ಜೊತೆಗೆ ಮ್ಯಾಚ್ ಮಾಡ್ತಾ ಹೋಗಿ. ಡಿಫ್ರೆನ್ಸ್ ಏನಿದೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಫೀಲ್ ಇಟ್ ಆಸ್ ಅ ಲೈವ್ ಕ್ಲಾಸ್. ನಾನು ನಿಮ್ಮ ಜೊತೆ ನೇರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಭಾವಿಸ್ರಿ. ನೀವು ಆನ್ಸರನ್ನು ಜೋರಾಗಿ ಹೇಳಿ, ಬರೀ ಮನಸ್ಸಿನಲ್ಲಿ ಹೇಳೋದಲ್ಲ, ಜೋರಾಗಿ ಹೇಳ್ತಾ ಹೋಗಿ. ಬೈ ದಟ್ ಇಟ್ ವಿಲ್ ಹೆಲ್ಪ್ ಟು ಸ್ಪೀಕ್ ಇಂಗ್ಲೀಷ್. ಎಸ್, ನಾನು ನಿಮ್ಮ ಬೈಕ್ ಬಳಸ್ಬೋದಾ? ನಿಮ್ಮ ಸೆಂಟೆನ್ಸನ್ನು ಹೇಳಿ. ಓಕೆ, ಈಗ ನೋಡಿ, ಕ್ಯಾನ್ ಐ ಯೂಸ್ ಯುವರ್ ಬೈಕ್? ನೀವು ಇದನ್ನೇ ಸೆಂಟೆನ್ಸನ್ನು ಹೇಳಿದ್ದೀರಾ. ಓಕೆ, ಕ್ಯಾನ್ ಐ ಯೂಸ್ ಯುವರ್ ಬೈಕ್? ಅರ್ಥ ಏನು ಗೊತ್ತಲ್ಲ. ನಾನು ನಿಮ್ಮ ಕಾರ್ ಬಳಸ್ಬೋದಾ? ಸೆಂಟೆನ್ಸನ್ನು ಹೇಳಿ. ಕ್ಯಾನ್ ಐ ಯೂಸ್ ಯುವರ್ ಬೈಕ್ ಜಾಗದಲ್ಲಿ ಕಾರನ್ನು ಹಾಕೋದು ಅಷ್ಟೇ. ನಾನು ನಿಮ್ಮ ವಾಶ್ರೂಮನ್ನು ಯೂಸ್ ಮಾಡ್ಕೊಳ್ಬೋದಾ? ಕ್ಯಾನ್ ಐ ಯೂಸ್ ಯುವರ್ ವಾಶ್ರೂಮ್? ವೆರಿ ಸಿಂಪಲ್. ಕ್ಯಾನ್ ಐ ಯೂಸ್ ಯುವರ್ ಅಂತ ಹೇಳಿ ನೀವು ಯಾವ ವಸ್ತುವನ್ನಾದರೂ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿರ್ತೀರೋ ಆ ಜಾಗದಲ್ಲಿ ಆ ವಸ್ತುವನ್ನು ಇಡೋದು. ದಟ್ಸ್ ಇಟ್. ನಾನು ನಿಮ್ಮ ಪೆನ್ನನ್ನು ಬಳಸ್ಬೋದಾ? ಜೋರಾಗಿ ಹೇಳಿ ಸೆಂಟೆನ್ಸ್. ವಂಡರ್ಫುಲ್. ಕ್ಯಾನ್ ಐ ಯೂಸ್ ಯುವರ್ ಪೆನ್? ದಟ್ಸ್ ಇಟ್.
ಮತ್ತು ಈ ಕೆನ್ ಜಾಗದಲ್ಲಿ ಕುಡ್ಡನ್ನು ಬಳಸ್ಬೋದಾ? ಕುಡ್ ಐ ಯೂಸ್ ಯುವರ್ ಬೈಕ್ ಅಂತ ಹೇಳ್ಬೋದಾ? ಅಫ್ಕೋರ್ಸ್ ಹೇಳ್ಬೋದು. ಮೀನಿಂಗ್ ಸೇಮ್. ನಾನು ನಿಮ್ಮ ಬೈಕ್ ಬಳಸ್ಬೋದಾ ಅಂತ ಕೇಳಲಿಕ್ಕೆ ಕೆನ್ ಐ ಯೂಸ್ ಯುವರ್ ಬೈಕ್ ಅಂತಲೂ ಕೇಳ್ಬೋದು, ಅಥವಾ ಕುಡ್ ಐ ಯೂಸ್ ಯುವರ್ ಬೈಕ್ ಅಂತಲೂ ಕೇಳ್ಬೋದು. ಕೆನ್ ಬದಲು ಕುಡ್ಡನ್ನು ಕೂಡ ಬಳಸ್ಬೋದು. ವಾಟ್ಸ್ ದ ಡಿಫ್ರೆನ್ಸ್? ಕುಡ್ಡನ್ನು ಬಳಸಿದರೆ ಪೊಲೈಟ್ನೆಸ್ ಜಾಸ್ತಿ ಇರುತ್ತೆ, ಇನ್ನೂ ತುಂಬ ಮರ್ಯಾದೆಯಿಂದ ಪರ್ಮಿಷನ್ ಕೇಳಿದಾಗಿರುತ್ತೆ. ಮತ್ತು ಕೆನ್ ಯಾವಾಗ ಬಳಸಬೇಕು, ಕುಡ್ ಯಾವಾಗ ಬಳಸಬೇಕು? ನಮಗಿಂತ ಚಿಕ್ಕವರಿದ್ದರೆ ಕೆನ್ನನ್ನು ಯೂಸ್ ಮಾಡ್ತೀವಿ. ನಾವು ಕೇಳ್ತಕ್ಕಂಥ ವ್ಯಕ್ತಿ ನಮಗಿಂತ ದೊಡ್ಡವರಾಗಿದ್ದರೆ, ಸೀನಿಯರ್ ಆಗಿದ್ದರೆ ಕುಡ್ಡನ್ನು ಬಳಸ್ಬೋದು. ಯಾವ ಥರ ನೆನ್ಪಿಡಬೇಕು? ವೆರಿ ಸಿಂಪಲ್. ನಮಗಿಂತ ಚಿಕ್ಕವರು 3 letters. ಕ್ಯಾನ್, ದೊಡ್ಡವ್ರಿಗೆ ಕುಡ್, 5 letters. ಆ ಥರ ನೆನ್ಪಿಟ್ಕೊಳ್ಳಿ. 5 letters ದೊಡ್ಡವ್ರಿಗೆ, 3 letters ಚಿಕ್ಕವ್ರಿಗೆ. ಕ್ಯಾನ್ ಐ ಯೂಸ್ ಯುವರ್ ಬೈಕ್ ಅಂತೇಳಿ ನಾವು ಚಿಕ್ಕವ್ರಿಗೆ ಕೇಳ್ತೀವಿ. ನಮಗಿಂತ ದೊಡ್ಡವರು ಅಥವಾ ಸೀನಿಯರ್ಸ್ ಇದ್ದರೆ, ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ದೊಡ್ಡವರಾಗಿದ್ದರೆ ಕುಡ್ ಐ ಯೂಸ್ ಯುವರ್ ಬೈಕ್ ತುಂಬ ಪೊಲೈಟ್ನೆಸ್ ಆಗಿ ಕೇಳ್ತೀವಿ. ದಟ್ಸ್ ಇಟ್. ಟ್ರೈ ಟು ಮೇಕ್ ಮೋರ್ ಸೆಂಟೆನ್ಸಸ್ ಲೈಕ್ ದಿಸ್. ವೆಲ್, ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಒನ್. ಅವನನ್ನು ನಿನ್ನ ಹತ್ತಿರ ಬರ್ಕೊಳ್ಬೇಡ. ಏನೋ ಜಗಳ ಆಗಿರುತ್ತೆ, ಅಥವಾ ಅವನು ಒಳ್ಳೆಯನೂ ಅಲ್ಲ, ಅವನನ್ನು ನಿನ್ನ ಹತ್ರ ಸುಳಿದಾಡಲಿಕ್ಕೆ ಬಿಡಬೇಡ, ಅವನನ್ನು ನೀನು ಹತ್ರನೇ ಕರ್ಕೋಬೇಡ ಅಂತ ಹೇಳ್ತೀವಲ್ಲ, ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀರ? ಟ್ರೈ ಟು ಮೇಕ್ ಯುವರ್ ಸೆಂಟೆನ್ಸ್. ಡೋಂಟ್ allow him to come near you. Don't allow him to come near you. ಅವನನ್ನು ಹತ್ರ ಬರಲಿಕ್ಕೆ ಬಿಡಬೇಡ. ಅಲೋ ಅಂತಂದರೆ ಪರ್ಮಿಷನ್, ಅಂದರೆ ಕೊಡೋದು, ಬರಲಿಕ್ಕೆ ಬಿಡೋದು. ಡೋಂಟ್ ಅಲೋ ಅಂತಂದರೆ ಬಿಡಬೇಡ. ಡೋಂಟ್ ಅಲೋ ಹಿಮ್ ಟು ಕಮ್ ನಿಯರ್ ಯು. ಈ ಸೆಂಟೆನ್ಸ್ ಗೊತ್ತಾಯ್ತಲ್ಲ? ಈಗ ನಾನು ಸ್ವಲ್ಪ ಚೇಂಜ್ ಮಾಡಿ ಕನ್ನಡದಲ್ಲಿ ಸೆಂಟೆನ್ಸನ್ನು ಹೇಳ್ತೀನಿ, ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ರೈಟ್? ಆಕೆಯನ್ನು ಹತ್ತಿರ ಬರಲಿಕ್ಕೆ ಬಿಡಬೇಡ. ಹೇಳಿ, ಯಾವುದನ್ನು ಚೇಂಜ್ ಮಾಡ್ತೀರಾ? ಹಿಮ್. ಆಕೆಯನ್ನು ಅಂತ ಹೇಳಲಿಕ್ಕೆ ಹರ್. ಡೋಂಟ್ ಅಲೋ ಹರ್ ಕಮ್ ನಿಯರ್ ಯು. ರೈಟ್. ಈಗ ಮತ್ತೊಂದು ಚೇಂಜ್ ಮಾಡಿ. ಪ್ರಕಾಶ್ನನ್ನು ನಿನ್ನ ಹತ್ರ ಬರಲಿಕ್ಕೆ ಬಿಡಬೇಡ. ಏನು ಚೇಂಜ್ ಮಾಡ್ತೀರಾ? ವೆರಿ ಸಿಂಪಲ್. ಸೆಂಟೆನ್ಸನ್ನು ಜೋರಾಗಿ ಹೇಳಿ. ಡೋಂಟ್ ಅಲೋ ಪ್ರಕಾಶ್ ಟು ಕಮ್ ನಿಯರ್ ಯು. ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಈಗ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಹೇಳ್ತೀನಿ, ಟ್ರೈ ಮಾಡಿ. ರವಿಯನ್ನು ನಿಮ್ಮ ಸಿಸ್ಟರ್ ಹತ್ರ ಬರಲಿಕ್ಕೆ ಬಿಡಬೇಡ. ರವಿಯನ್ನು ನಿಮ್ಮ ಸಿಸ್ಟರ್ ಹತ್ರ ಬರಲಿಕ್ಕೆ ಬಿಡಬೇಡ. ಹೇಳಿ, ಡೋಂಟ್ ಅಲೋ. ಯಾರನ್ನು? ರವಿಯನ್ನು. ಡೋಂಟ್ ಅಲೋ ರವಿ ಟು ಕಮ್ ನಿಯರ್ ಯಾರ ಹತ್ತಿರ? ಯುವರ್ ಸಿಸ್ಟರ್. ಡೋಂಟ್ ಅಲೋ ರವಿ ಟು ಕಮ್ ನಿಯರ್ ಯುವರ್ ಸಿಸ್ಟರ್. Like this, try to make more sentences. Let's move to the next one. ಆ ರೂಮ್ನಲ್ಲಿ ಏನಿದೆ? Try to make your sentence. ಆ ರೂಮ್ನಲ್ಲಿ ಏನಿದೆ? What is there in that room? Very simple ಅಲ್ವಾ? What is there in that room? ಮಾತಾಡ್ತಾ ಇರಬೇಕಾದ್ರೆ ವಾಟ್ ಮತ್ತು ಈಸನ್ನು ಸೇರಿಸಿ ಹೇಳಲಿಕ್ಕೆ ಟ್ರೈ ಮಾಡಿ. ವಾಟ್ಸ್ ದೇರ್ ಇನ್ ದ ರೂಮ್. ವಾಟ್ಸ್ ದೇರ್ ಇನ್ ದಟ್ ರೂಮ್. ಓಕೆ, ಸ್ವಲ್ಪ ನಾನು ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡಿದಾಗ ಯಾವುದನ್ನು ನೀವು ಚೇಂಜ್ ಮಾಡಿ ಸೆಂಟೆನ್ಸನ್ನು ಹೇಳಬೇಕು, ಟ್ರೈ ಮಾಡಿ. ವೆಲ್, ನಿಮ್ಮ ಪಾಕೆಟಲ್ಲಿ ಏನಿದೆ? ವಾಟ್ಸ್ ದೇರ್ ಇನ್ ದಟ್ ಅಲ್ಲ, ಯುವರ್. ವಾಟ್ಸ್ ದೇರ್ ಇನ್ ಯುವರ್ ಪಾಕೆಟ್. ದಟ್ ರೂಮ್ ಜಾಗದಲ್ಲಿ ಯುವರ್ ಪಾಕೆಟ್ ಅಂತ ಹೇಳ್ತೀವಿ. ಓಕೆ, ಕ್ಯಾರಿಯರ್ ತೊಗೊಂಬಂದಿರ್ತಾರೆ, ಬಾಕ್ಸನ್ನು ಕೇಳಬೇಕು. ನಿಮ್ಮ ಕ್ಯಾರಿಯರ್ನಲ್ಲಿ, ಅಂದರೆ ನಿಮ್ಮ ಬಾಕ್ಸಲ್ಲಿ ಇವತ್ತೇನಿದೆ? ವಾಟ್ಸ್ ದೇರ್ ಇನ್ ಯುವರ್ ಬಾಕ್ಸ್ ಟುಡೇ. ರೈಟ್? ನೋಡಿ, ಸ್ಟ್ರಕ್ಚರ್ ಸಿಕ್ಕರೆ ಈ ಥರ ನಾವು ಸಾಕಷ್ಟು ಸೆಂಟೆನ್ಸ್ಗಳನ್ನು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ನಿಮಗೆ ಕಾಣಿಸೋದಿಲ್ವಾ? ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಸರ್ ನೀವು ಬ್ಲ್ಯಾಕ್ ಇಂಕನ್ನೇ ಜಾಸ್ತಿ ಯೂಸ್ ಮಾಡಿ, ರೆಡ್ ಇಂಕ್ ಅಂದರೆ ಇಲ್ಲಿ ಬರೆದಿರ್ತಕ್ಕಂಥ ರೆಡ್ ಕಲರ್ನಲ್ಲಿ ಬರ್ತಕ್ಕಂಥ ಅಕ್ಷರಗಳು ನಮಗೆ ಕಾಣೋದಿಲ್ಲ ಅಂಥೇಳಿ. ನಿಮಗೆ ಕಾಣಿಸೋದಿಲ್ವಾ ನಿಮಗೆ? ಇದನ್ನೇ ಇಂಗ್ಲೀಷ್ನಲ್ಲಿ ಕೇಳಿ. ಕಾಂಟ್ ಯು ಸಿ? ಎಸ್, ನನಗೆ ಕಾಣಿಸುತ್ತೆ ಅಂತ ಹೇಳಬೇಕಂತಂದರೆ ಐ ಕ್ಯಾನ್ ಸಿ. ನನಗೆ ಕಾಣಿಸೋದಿಲ್ಲ, ಐ ಕಾಂಟ್ ಸಿ.
ನಿಮಗೆ ಕಾಣಿಸೋದಿಲ್ವಾ ಅಂತ ಕೇಳಬೇಕಂದ್ರೆ ಕಾಂಟ್ ಯು ಸಿ. ನೀವು ಹೋಗೋದಿಲ್ವಾ, ನೀವು ಅಲ್ಲಿಗೆ ಹೋಗೋದಿಲ್ವಾ, ಯಾವುದನ್ನು ಚೇಂಜ್ ಮಾಡಿದ್ರೆ ಬರುತ್ತೆ ಹೇಳಿ. ಕಾಂಟ್ ಯು ಗೋ, ಕಾಂಟ್ ಯು ಗೋ. ನಾಳೆ ಒಂದು ಫಂಕ್ಷನ್ ಇದೆ, ನೀವು ಅಲ್ಲಿಗೆ ಬರೋದಿಲ್ವಾ, ಕಾಂಟ್ ಯು ಕಮ್ ಟು ದ ಫಂಕ್ಷನ್. ವೆಲ್, ಲೆಟ್ಸ್ ಬಿಟ್ಟು ದ ನೆಕ್ಸ್ಟ್ ಒನ್. ನೀವೇನು ಅಂದ್ಕೊಳ್ತಿದ್ರೆ ಸ್ವಲ್ಪ ಕಿಟಕಿನ ತೆಗಿತೀರಾ. ಕನ್ನಡದಲ್ಲಿ ಕೇಳ್ತಾ ಇರ್ತೀವಲ್ಲ, ಸೊ ತುಂಬ ಮರ್ಯಾದೆ ಪೂರ್ವಕವಾಗಿ ಕೇಳ್ತಾ ಇರ್ತೀವಿ. ಸ್ವಲ್ಪ ಆ ಕಿಟಕಿ ತೆಗಿತೀರಾ. ನೀವೇನು ಅಂದ್ಕೊಳ್ಳಂತಂದರೆ ಸ್ವಲ್ಪ ಇಲ್ಲಿಂದ ಎದ್ದೇಳ್ತೀರಾ. ನೀವೇನು ಅಂದ್ಕೊಳ್ಳಲ್ಲ ಅಂತಂದರೆ ಸ್ವಲ್ಪ ಇದನ್ನು ಅವ್ರಿಗೆ ಕೊಡ್ತೀರಾ. ಈ ಥರ ಹೇಳ್ತಾ ಇರ್ತೀವಿ. ಇಂತಹ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು ನೋಡಿ. ಇಫ್ ಯು ಡೋಂಟ್ ಮೈಂಡ್, ಇಫ್ ಯು ಡೋಂಟ್ ಮೈಂಡ್, ಪ್ಲೀಸ್ open the window. If you don't mind, please open the window. ಇಲ್ಲಿರ್ತಕ್ಕಂಥ ಸ್ಟ್ರಕ್ಚರನ್ನು ಗಮನಿಸಿ. ಇಫ್ ಯು ಡೋಂಟ್ ಮೈಂಡ್, ನೀವೇನು ಅಂದ್ಕೊಳ್ದೇ ಇದ್ದರೆ, ಇನ್ನು ಲಿಟ್ರಲ್ ಆಗಿ ಮೈಂಡ್ ಅಂದರೆ ನಿಮ್ಮ ಮೈಂಡ್ ಇಲ್ಲದೇ ಇದ್ದರೆ ಅಂಥೇಳಿ ಮೀನಿಂಗ್ ಬರೋದಿಲ್ಲ. ಇದೊಂದು ಫಿಕ್ಸ್ಡ್ ಫ್ರೇಸ್. ಇಫ್ ಯು ಡೋಂಟ್ ಮೈಂಡ್ ಅಂತಂದರೆ ನೀವೇನು ಅಂದ್ಕೊಳ್ದಿದ್ರೆ. ಇದನ್ನು ಹೇಳಿ ನಾವು ಏನು ಮಾಡಬೇಕೋ ಆ ಕೆಲಸವನ್ನು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಸೆಂಟೆನ್ಸನ್ನು ಹೇಳ್ತೀನಿ, ನೀವು ಹೇಳಲಿಕ್ಕೆ ಟ್ರೈ ಮಾಡಿ. ನೀವೇನು ಅಂದ್ಕೊಳ್ದಿದ್ರೆ ನನಗೆ ಆ ಬಾಟಲ್ ಕೊಡ್ತೀರಾ. ಇಫ್ ಯು ಡೋಂಟ್ ಮೈಂಡ್, ಪ್ಲೀಸ್ ಪಾಸ್ ದ ಬಾಟಲ್. ಕುಡ್ ಯು ಪ್ಲೀಸ್ ಪಾಸ್ ದ ಬಾಟಲ್. ನೀವೇನು ಅಂದ್ಕೊಳ್ಳಲ್ಲ ಅಂತಂದರೆ ಅಲ್ಲಿಗೆ ಹೋಗ್ತೀರಾ. ಇಫ್ ಯು ಡೋಂಟ್ ಮೈಂಡ್, ಪ್ಲೀಸ್ ಗೋ ದೇರ್. ನೀವೇನು ಅಂದ್ಕೊಳ್ಳಲ್ಲ ಅಂತಂದರೆ ನಿಮ್ಮ ನಂಬರ್ ನನಗೆ ಕೊಡ್ತೀರಾ. ಟ್ರೈ ಮಾಡಿ. ಇಫ್ ಯು ಡೋಂಟ್ ಮೈಂಡ್, ಪ್ಲೀಸ್ ಗಿವ್ ಮಿ ಯುವರ್ ನಂಬರ್. ಲೈಕ್ ದಿಸ್. ಸೊ ಈ ಥರ ಇಫ್ ಯು ಡೋಂಟ್ ಮೈಂಡನ್ನು ಹೇಳಿ ಮುಂದೆ ಏನು ಮಾಡಬೇಕು ಅದನ್ನು ಚೇಂಜ್ ಮಾಡ್ತಾ ಹೋದರೆ ಹೊಸ ಹೊಸ ಸೆಂಟೆನ್ಸ್ಗಳು ಬರ್ತಾ ಇರ್ತವೆ. ವೆಲ್, ನೆಕ್ಸ್ಟ್ ಒನ್. ಆಕೆ ಹೇಳೋ ಒಂದು ಮಾತನ್ನು ನಂಬೇಡ. ಆಕೆ ತುಂಬ ಸುಳ್ಳು ಹೇಳ್ತಾ ಇರ್ತಾಳೆ. ಶಿ ಈಸ್ ನಾಟ್ ಎ ಗುಡ್ ಪರ್ಸನ್. ಆಕೆ ಹೇಳ್ತಾ ಇರ್ತಕ್ಕಂಥ ಒಂದು ಮಾತನ್ನು, ಆಕೆ ಏನು ಹೇಳ್ತಾಳೋ ಒಂದು ಮಾತನ್ನು ಕೂಡ ನಂಬೇಡ. ಯಾವ ಥರ ಹೇಳ್ತೀರಾ? ಟ್ರೈ ಮಾಡಿ. ಓಕೆ, ಲೆಟ್ಸ್ ಸಿ. ಡೋಂಟ್ ಬಿಲೀವ್. ಬಿಲೀವ್ ಅಂದರೆ ನಂಬುತ್ತಾನೆ. ಡೋಂಟ್ ಬಿಲೀವ್, ನಂಬೇಡ. ಅ ಸಿಂಗಲ್ ವರ್ಡ್ ವಾಟ್ ಶೀ ಸೇಸ್. ಡೋಂಟ್ ಬಿಲೀವ್ ಅ ಸಿಂಗಲ್ ವರ್ಡ್ ವಾಟ್ ಶೀ ಸೇಸ್. ಆಕೆ ಹೇಳೋ ಒಂದು ಮಾತನ್ನು ನಂಬೇಡ. ಬಿಲೀವ್ ಅಂತಂದರೆ ನಂಬೋದು, ನಂಬಬೇಡ ಅಂತ ಹೇಳೋಕ್ಕೆ ಡೋಂಟ್ ಬಿಲೀವ್. ಒಂದು ಮಾತು, ಸಿಂಗಲ್ ವರ್ಡ್. ಆಕೆ ಹೇಳೋದು ವಾಟ್ ಶಿ ಸೇಸ್ ಅಂದರೆ ಯಾವಾಗಲೂ ನಂಬೇಡ. ಈಗ ಹೇಳಿದ್ದಲ್ಲ, ಮುಂದೆ ಹೇಳೋದಲ್ಲ, ಯಾವಾಗಲೂ ನಂಬೇಡ ಅನ್ನೋ ಮೀನಿಂಗ್ ಬರುತ್ತೆ. ರೈಟ್? ವೆಲ್, ಸೊ ಈಗ ಇಲ್ಲಿ ಒಂದು ಪುಟ್ಟ ಬದಲಾವಣೆ ಮಾಡಿ ಒಂದು ಸೆಂಟೆನ್ಸನ್ನು ಹೇಳ್ತೀನಿ. ನೀವು ಅದನ್ನು ಚೇಂಜ್ ಮಾಡಿ ಹೇಳಲಿಕ್ಕೆ ಟ್ರೈ ಮಾಡಿ. ರೈಟ್? ಅವರ ಅಣ್ಣ ಏನಿದ್ದಾನಲ್ಲ, ಅವನು ಹೇಳೋ ಒಂದು ಮಾತನ್ನು ನೀನು ನಂಬಲೇಬೇಡ. ಡೋಂಟ್ ಬಿಲೀವ್ ಅ ಸಿಂಗಲ್ ವರ್ಡ್ ವಾಟ್ ಆಕೆಯ ಅಣ್ಣ, ಹರ್ ಬ್ರದರ್ ಸೇಸ್. ಹರ್ ಬ್ರದರ್ ಸೇಸ್. ನೀವು ಹೇಳೋ ಒಂದು ಮಾತನ್ನು ಕೂಡ ನಾನು ನಂಬೋದಿಲ್ಲ. ಟ್ರೈ ಮಾಡಿ. ಐ ಡೋಂಟ್ ಬಿಲೀವ್ ಅ ಸಿಂಗಲ್ ವರ್ಡ್ ವಾಟ್ ಯು ಸೇ. ಐ, ವಿ, ಯು, ದೇಗಳ ಮುಂದೆ ಸೇ. ಹಿ, ಶಿ, ಇಟ್ ಅಥವಾ ಎನಿ ಸಿಂಗ್ಲರ್ಗಳ ಮುಂದೆ ಸೇಸ್ ಅನ್ನು ಬಳಸಬೇಕು. ದಟ್ಸ್ ಇಟ್. ಸೊ ಇದೇ ರೀತಿ ಸಾಕಷ್ಟು ಸೆಂಟೆನ್ಸ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ವೆಲ್, ನಾನು ಯಾರಿಗೂ ಕಮ್ಮಿ ಇಲ್ಲ. ಕನ್ನಡದಲ್ಲಿ ನಾವು ಸಾಕಷ್ಟು ಸಲ ಬಳಸ್ತಾ ಇರ್ತೇವೆ, ನಾನು ಯಾರಿಗೂ ಕಮ್ಮಿ ಇಲ್ಲ. ಇಂಗ್ಲೀಷ್ನಲ್ಲಿ ಹೇಳೋಕ್ಕೆ ಟ್ರೈ ಮಾಡಿ. ಓಕೆ, ಈ ಸೆಂಟೆನ್ಸನ್ನು ನೋಡಿ. ಈಗ ಐ ಆಮ್ ಸೆಕೆಂಡ್. ಸೆಕೆಂಡಾ? ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡಿ. ಟು ಐ ಆಮ್ ಸೆಕೆಂಡ್ ಟು ನನ್. ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಮೀನಿಂಗೇ ಬರುತ್ತೆ. ಒಮ್ಮೆ ಗಮನಿಸಿ. ಐ ಆಮ್ ಸೆಕೆಂಡ್, ನಾನು ಎರಡನೇವನು, ಅಂದರೆ ನನ್ನ ಸ್ಥಾನ ಎರಡನೇದು. ಯಾರಿಗೆ? ನೋ ಒನ್, ನನ್, ಯಾರಿಗೂ ಅಲ್ಲ. ಅದರ ಅರ್ಥ ಏನು ಅಂತಂದರೆ, ನಾನು ಯಾರಿಗೂ ಕಮ್ಮಿ ಇಲ್ಲ ಅಂದರೆ ನಾನೇ ಫಸ್ಟು ಅಂತಕ್ಕಂಥ ಮೀನಿಂಗ್ ಕೊಡೋ ಸೆಂಟೆನ್ಸ್. ಐ ಆಮ್ ಸೆಕೆಂಡ್ ಟು ನನ್. ಆಕೆ ಯಾರಿಗೂ ಕಮ್ಮಿ ಇಲ್ಲ.
ಶೇ ಈಸ್ ಸೆಕೆಂಡ್ ಟು ನನ್. ಅವನು ಯಾರಿಗೂ ಕಮ್ಮಿಲ್ಲ. ಹಿ ಈಸ್ ಸೆಕೆಂಡ್ ಟು ನನ್. ನಾವು ಯಾರಿಗೂ ಕಮ್ಮಿ ಇಲ್ಲ. ಹೇಳಿ. ವಿ ಆರ್ ಸೆಕೆಂಡ್ ಟು ನನ್. ರೈಟ್. ಇಂಥ ಸೆಂಟೆನ್ಸ್ಗಳನ್ನು ನೋಡಿದಾಗ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾ ಹೋಗಿ, ಆಗಲೇ ಅವು ನೆನಪಿರ್ತವೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಇಷ್ಟು ಹೊತ್ತು ಎಲ್ಲಿದ್ದೆ ಕಾಮನ್ನಾಗಿ ಕೇಳ್ತಾ ಇರ್ತೀವಿ. ಅವ್ರು ಯಾರೋ ಲೇಟಾಗಿ ಬರ್ತಾರೆ ಅಥವಾ ಯಾರನ್ನು ನಾವು ಹುಡುಕ್ತಾ ಇರ್ತೀವಿ, ಅವರು ಸಿಗೋದಿಲ್ಲ, ಆಮೇಲೆ ಸಿಗ್ತಾರೆ. ಅವಾಗ ಕೇಳ್ತೀವಲ್ಲ, ಇಷ್ಟೊತ್ತು ಎಲ್ಲಿದ್ದೆ. ವೇರ್ ಹ್ಯಾವ್ ಯು ಬೀನ್ ಆಲ್ ದಿಸ್ ಟೈಮ್. ವೇರ್ ಹ್ಯಾವ್ ಯು ಬೀನ್ ಆಲ್ ದಿಸ್ ಟೈಮ್. ವೇರ್ ಹ್ಯಾವ್ ಯು ಬೀನ್ ಆಲ್ ದಿಸ್ ಟೈಮ್. ಇಷ್ಟೊತ್ತು ಎಲ್ಲಿದ್ದೆ, ಇಷ್ಟು ದಿನ ಎಲ್ಲಿದ್ದೆ. ಟ್ರೈ ಮಾಡಿ. ವೇರ್ ಹ್ಯಾವ್ ಯು ಬೀನ್ ಆಲ್ ದೀಸ್ ಡೇಸ್. ಇಷ್ಟು ವರ್ಷ ಎಲ್ಲಿದ್ದೆ. ವೇರ್ ಹ್ಯಾವ್ ಯು ಬೀನ್ ಆಲ್ ದೀಸ್ ಇಯರ್ಸ್. ಓಕೆ, ಮತ್ತೊಂದು ಬದಲಾವಣೆ ಮಾಡಿ ಸೆಂಟೆನ್ಸನ್ನು ಹೇಳ್ತೇನೆ, ನೀವು ಇಂಗ್ಲೀಷಲ್ಲಿ ಹೇಳೋಕ್ಕೆ ಟ್ರೈ ಮಾಡಿ. ಎಸ್, ಹೇಳ್ತೀರಾ ಕೂಡ. ಇಷ್ಟು ಹೊತ್ತು ಆಕೆ ಎಲ್ಲಿದ್ಲು. ವೇರ್ ಹ್ಯಾವನ್ನು ಹೇಳಿದ್ರ, ಹ್ಯಾವ್ ಬರೋದಿಲ್ಲ, ಹ್ಯಾಸನ್ನು ಬಳಸಬೇಕು. ವೇರ್ ಹ್ಯಾಸ್ ಶಿ ಬೀನ್. ವೇರ್ ಹ್ಯಾಸ್ ಶಿ ಬೀನ್ ಆಲ್ ದಿಸ್ ಟೈಮ್. ಅವನು ಎಲ್ಲಿದ್ದ ಇಷ್ಟೊತ್ತು. ವೇರ್ ಹ್ಯಾಸ್ ಹಿ ಬೀನ್ ಆಲ್ ದಿಸ್ ಟೈಮ್. ಹಿ, ಶಿ, ಇಟ್ ಅಥವಾ ಎನಿ ಸಿಂಗ್ಯುಲರ್ಗಳ ಮುಂದೆ ಹ್ಯಾಸ್, ಪ್ಲೂರಲ್ ಮತ್ತು ಐ ಮುಂದೆ ಹ್ಯಾವನ್ನು ಬಳಸ್ತೀವಿ. ಅದನ್ನ ಯೂಸ್ ಮಾಡ್ತಾ ಹೋದಂತೆಲ್ಲ ನಮಗೆ ಅಭ್ಯಾಸ ಆಗುತ್ತೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನಿಮ್ಮಂಥ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಬಹಳ ಅಪರೂಪ. ಯಾರನ್ನಾದರೂ ಹೊಗಳ್ತಾ ಈ ಮಾತನ್ನು ಹೇಳ್ತಾ ಇರ್ತೀವಲ್ಲ, ಏನು ಬಿಡ್ರಿ ನೀವು, ನಿಮ್ಮಂಥ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಬಹಳ ಅಪರೂಪ ಅಂತೇಳಿ. ಟ್ರೈ ಟು ಸೇ ಇಟ್ ಇನ್ ಇಂಗ್ಲೀಷ್. ಲೆಟ್ಸ್ ಸಿ. People like you are rare in this world. People like you are rare in this world. ಅಪರೂಪ ಅನ್ನೋ ಪದಕ್ಕೆ ರೇರ್ ಅನ್ನೋದನ್ನು ಬಳಸಿದ್ದೀವಿ. ಓಕೆ, ಒಂದು ಸೆಂಟೆನ್ಸನ್ನು ಹೇಳ್ತೀನಿ, ನೀವು ಯಾವುದನ್ನು ಚೇಂಜ್ ಮಾಡಿದರೆ ಆ ಸೆಂಟೆನ್ಸ್ ಬರುತ್ತೋ ಅನ್ನೋದನ್ನು ಗಮನಿಸಿ. ಅಬ್ದುಲ್ ಕಲಾಂ ಅಂತಕ್ಕಂತಹ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಬಹಳ ಅಪರೂಪ. ಎಸ್, ಹೇಳಿ. ಪೀಪಲ್ ಲೈಕ್ ಇವನ್ನು ಚೇಂಜ್ ಮಾಡಬೇಕಿಲ್ಲಿ. ಪೀಪಲ್ ಲೈಕ್ ಅಬ್ದುಲ್ ಕಲಾಂ ಈಸ್ ಆರನ್ನೇ ಬಳಸಬೇಕು. ಯಾಕಂತಂದರೆ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದೀವಿ. ಪೀಪಲ್ ಲೈಕ್ ಅಬ್ದುಲ್ ಕಲಾಂ ಆರ್ ರೇರ್ ಇನ್ ದಿಸ್ ವರ್ಲ್ಡ್. ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದೀವಲ್ಲ, ಅದಕ್ಕೆ ಆರನ್ನು ಬಳಸ್ತಾ ಇದ್ದೀವಿ. ಓಕೆ, ನಿಮ್ಮ ಫಾದರ್, ನಿಮ್ಮ ತಂದೆಯಂತಹ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಬಹಳ ಅಪರೂಪ. ಸೇಮ್. ಪೀಪಲ್ ಲೈಕ್ ಯುವರ್ ಫಾದರ್ ಆರ್ ರೇರ್ ಇನ್ ದಿಸ್ ವರ್ಲ್ಡ್. ಈ ಥರ ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋದಂತೆ ನಮಗೆ ಸಾಕಷ್ಟು ಅಂಶಗಳು ನೆನಪಿರ್ತವೆ. ಅಂತಹ ವಾಕ್ಯಗಳನ್ನು ಸ್ವತಃ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಲೆಟ್ಸ್ ಸಿ ದ ಲಾಸ್ಟ್ ಸೆಂಟೆನ್ಸ್. ನಿಜವಾಗ್ಲೂ ನಿಮಗೆ ಇಂಗ್ಲೀಷ್ ಕಲಿಬೇಕು ಅಂತಕ್ಕಂತಹ ಉದ್ದೇಶ ಇದೆನಾ? ಯಾಕಂತಂದರೆ ಸಾಕಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ವಿಡಿಯೋ ನೋಡ್ತಾರೆ, ಚೆನ್ನಾಗಿದೆ, ಸೂಪರ್ಬ್ ಸರ್, ವಂಡರ್ಫುಲ್ ಸರ್, ಐ ಲೈಕ್ ದಿಸ್ ವಿಡಿಯೋ ಸರ್, ಲೈಕ್ ಮಾಡ್ತಾರೆ, ಬೇರೆಯವ್ರಿಗೂ ಶೇರ್ ಮಾಡ್ತಾರೆ. ಬಟ್ ಕಲಿತಾ ಇದ್ದೀವೋ ಇಲ್ವೋ, ನೋಟ್ ಮಾಡ್ತಾ ಇದ್ದೀವೋ ಇಲ್ವೋ, ಆ ಸೆಂಟೆನ್ಸ್ಗಳನ್ನು ಡೈಲಿ ಲೈಫಲ್ಲಿ ಬೇರೆಯವ್ರ ಜೊತೆ ಯೂಸ್ ಮಾಡ್ತಾ ಇದ್ದೀವೋ ಇಲ್ವೋ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಜವಾಗ್ಲೂ ಇಂಗ್ಲೀಷ್ ಕಲೀಲೇಬೇಕು ಅಂತಕ್ಕಂಥ ಉದ್ದೇಶ ನಿಮಗಿದ್ರೆ, ಕ್ಲಾಸನ್ನು ನೋಡಿದ ಮೇಲೆ ಸೀರಿಯಸ್ ಆಗಿ ನೋಟ್ ಮಾಡಿ, ಇಂತಹ ಸೆಂಟೆನ್ಸ್ಗಳನ್ನು ಸ್ವತಃ ಮಾಡಲಿಕ್ಕೆ ಟ್ರೈ ಮಾಡಿ. ಎಲ್ಲೋದಕ್ಕಿಂತಲೂ ಇಂಪಾರ್ಟೆಂಟ್ ಏನು ಅಂತಂದರೆ, ಅದನ್ನು ಬೇರೆಯವ್ರ ಜೊತೆ ಯೂಸ್ ಮಾಡಿ. ಇಂಗ್ಲೀಷನ್ನ ಕಲಿಯೋದು ಯಾವುದಕ್ಕೋಸ್ಕರ ಹೇಳಿ? ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ತಾನೆ. ಸೊ ಹಾಗೆ ಬೇರೆಯವ್ರ ಜೊತೆ ಮಾತಾಡ್ತಾ ಹೋಗಿ, ಆಗಲೇ ನಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇಂತಹ ಸಿಚುವೇಶನ್ಸ್ ಬಂದಾಗ ಅದನ್ನು ಮಾತಾಡಲಿಕ್ಕೆ ಆ ಸೆಂಟೆನ್ಸ್ಗಳು ನಿಮಗೆ ಹೆಲ್ಪ್ ಆಗ್ತವೆ. ಲೆಟ್ಸ್ ಸಿ ದ ಸೆಂಟೆನ್ಸ್. ನಿಜವಾಗ್ಲೂ ನಿಮಗೆ ಇಂಗ್ಲೀಷ್ ಕಲಿಬೇಕಂತ ಉದ್ದೇಶ ಇದೇನಾ? ಎಸ್ ಸರ್, ನೋ ಅಂತ ಕೇಳ್ತಾ ಇಲ್ಲ, ಇದನ್ನೇ ಇಂಗ್ಲೀಷ್ನಲ್ಲಿ ಹೇಳಿ. ಎಸ್. ಡೂ ಯು ರಿಯಲಿ ಇಂಟೆಂಡ್ ಟು ಲರ್ನ್ ಇಂಗ್ಲೀಷ್?
ಡು ಯು ರಿಯಲಿ ಇಂಟೆಂಡ್ ಟು ಲರ್ನ್ ಇಂಗ್ಲೀಷ್? ಉದ್ದೇಶ, ಇಂಟೆಂಡ್ ಉದ್ದೇಶ. ವೆಲ್, ಅವನಿಗೆ ಈ ಸೆಂಟೆನ್ಸನ್ನು ಹೇಳಿ. ಈಗ ಅವನಿಗೆ ನಿಜವಾಗ್ಲೂ ಇಂಗ್ಲೀಷ್ ಕಲಿಬೇಕು ಅಂತಕ್ಕಂಥ ಉದ್ದೇಶ ಇದೆನಾ? ಆ ಸೀರಿಯಸ್ನೆಸ್ ನನಗೆ ಕಾಣ್ತಾ ಇಲ್ಲ. ಹೇಳಿ. ಡೂ ಅಲ್ಲ, ಡಸನ್ನು ಬಳಸಬೇಕು. ಡಸ್ ಹಿ ರಿಯಲಿ ಇಂಟೆಂಡ್ ಟು ಲರ್ನ್ ಇಂಗ್ಲೀಷ್? ಸೊ ನಾವು ಯಾವ ವ್ಯಕ್ತಿ ಬಗ್ಗೆ ಹೇಳ್ತೀವೋ ಅಲ್ಲಿ ಡೂ ಯು, ಐ ವಿ ಯು ದೇ ಮುಂದೆ ಡೂ ಅನ್ನು ಬಳಸ್ತೀವಿ. ಹಿ ಶೀಟ್ಗಳ ಮುಂದೆ ಡಸನ್ನು ಬಳಸ್ತೀವಿ. ರೈಟ್. ಇವಾಗ ಮತ್ತೊಂದು ಸೆಂಟೆನ್ಸನ್ನು ಹೇಳ್ತೀನಿ, ನೀವು ಹೇಳಲಿಕ್ಕೆ ಟ್ರೈ ಮಾಡಿ. ನಿಮಗೆ ನಿಜವಾಗ್ಲೂ ಬರಬೇಕು ಅಂತಕ್ಕಂಥ ಉದ್ದೇಶ ಇದೆನಾ? ಯಾರೋ ಫ್ರೆಂಡ್ಸ್ನ ಅವರು ಮನೆಗೆ ಇನ್ವೈಟ್ ಮಾಡಿರ್ತಾರೆ, ಆಮೇಲೆ ಬರ್ತೀವಿ, ನಾಳೆ ಬರ್ತೀವಿ, ಇನ್ನೊಂದು ಸಲ ಬರ್ತೀವಿ ಅಂತ ಹೇಳ್ತಾ ಇರ್ತೀವಿ. ಈ ಥರ ಸ್ಕಿಪ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅವರು ಕೇಳ್ತಾರೆ, ನಿಜವಾಗ್ಲೂ ಹೇಳಿ, ನಿಜವಾಗ್ಲೂ ಬರಬೇಕು ಅನ್ನೋ ಉದ್ದೇಶ ಇದೆನಾ ನಿಮಗೆ? ಇಂಗ್ಲೀಷಲ್ಲಿ ಹೇಳಿ. ಡು ಯು ರಿಯಲಿ ಇಂಟೆಂಡ್ ಟು ಕಮ್ ಹೋಮ್? ಮನೆಗೆ ಬರಬೇಕು ಅಂತಕ್ಕಂಥ ಉದ್ದೇಶ ನಿಜವಾಗ್ಲೂ ಇದೆನಾ ಅಂತೇಳಿ ಕ್ವಶನ್ ಕೇಳೋದು. ದಟ್ಸ್ ಆಲ್ ಫಾರ್ ಟುಡೇ. Now it's time to take screenshot. Note down. Try to make more sentences like this, and you have to use those sentences in your daily life conversation. ಒಂದೊಂದು ಸೆಂಟೆನ್ಸನ್ನು ತಗೊಂಡು ಅಟ್ಲೀಸ್ಟ್ 3 ಸೆಂಟೆನ್ಸನ್ನು ಮಾಡಲಿಕ್ಕೆ, ಬೇರೆ ಬೇರೆ ವಿಧದ ಸೆಂಟೆನ್ಸನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ನಾವು ಇಟ್ಸ್ ಟೈಮ್ ಟು ಟೇಕ್ ಯುವರ್ ಟಾಸ್ಕ್ ಆಫ್ ದ ಡೇ. ಇವತ್ತಿನ ಟಾಸ್ಕ್ ಏನು ಅಂತಂದರೆ ವೆರಿ ಸಿಂಪಲ್. ಈ 10 ಸೆಂಟೆನ್ಸ್ಗಳಲ್ಲಿ ನಿಮ್ಮ ಫೇವ್ರೇಟ್ ಸೆಂಟೆನ್ಸ್ ಯಾವುದಾದ್ರೂ ಆಗಿರ್ಬೋದು, ಒಂದನ್ನು ಪಿಕ್ ಮಾಡಿ. ಆ ಒಂದು ಸೆಂಟೆನ್ಸನ್ನು ತಗೊಂಡು ಡಿಫ್ರೆಂಟಾಗಿ 3 ಸೆಂಟೆನ್ಸ್ಗಳನ್ನು ಮಾಡಿ ಕಮೆಂಟ್ ಮಾಡಿ. ರಿಮೈನಿಂಗ್ 9 ಸೆಂಟೆನ್ಸನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರೀರಿ. ಜಸ್ಟ್ ಒಂದು ಸೆಂಟೆನ್ಸನ್ನು 3 ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ ಕಮೆಂಟ್ ಮಾಡಿ. ನನಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲ, ಈಗಲಿಂದಲೇ ಶುರು ಮಾಡಬೇಕು, ಬ್ಯಾಕ್ಗ್ರೌಂಡ್ ನಮ್ಮದು ಕನ್ನಡ ಮೀಡಿಯಮ್, ನಾನು ಇಲ್ಲಿವರೆಗೂ ಇಂಗ್ಲೀಷ್ನಲ್ಲಿ 0 ಲೆವೆಲ್ ಇದ್ದೀನಿ, ಇಂಥವರಿಗೋಸ್ಕರ ನಾವೊಂದು ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನು ಶುರು ಮಾಡಿದ್ದೇವೆ. ಆ ಕೋರ್ಸ್ನ ಡೀಟೇಲ್ಸ್ ನಮ್ಮ ಆ್ಯಪಲ್ಲೇ ಸಿಗುತ್ತೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಇಂಗ್ಲೀಷ್ ಎಲಿಮೆಂಟ್ಸ್ ಅಂತೇಳಿ ಸರ್ಚ್ ಮಾಡಿದ್ರೆ ನಮ್ಮ ಆ್ಯಪ್ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ನಲ್ಲಿಯೇ ಕೋರ್ಸ್ನ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಡು ಯು ರಿಯಲಿ ಇಂಟೆಂಡ್ ಟು ಲರ್ನ್ ಇಂಗ್ಲೀಷ್? ಇಫ್ ಯೆಸ್, ಡು ಇನ್ಸ್ಟಾಲ್ ಅವರ್ ಆ್ಯಪ್. ವಿಡಿಯೋ ಇಷ್ಟ ಆಗಿದರೆ, ಈ ವಿಡಿಯೋದಿಂದ ನಾನು ಏನಾದರೂ ಕಲ್ತಿದ್ದೀನಿ ಅಂತ ಅನಿಸಿದರೆ ಮಾತ್ರ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಎಲ್ಲದಕ್ಕೂ ಮೊದಲು ನಾನು ಹೇಳಿರ್ತಕ್ಕಂಥ ಟಾಸ್ಕನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.